ನಾವೀಗ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಅಷ್ಟಂತ ಸೆಕೆ ಅದಿದೆಲ್ಲ ಎಂತಿಲ್ಲ. ನನ್ನ ಸೇಂಕುದು ಸೌಂಡ್ ಕೇಳ್ತಿರ್ಬೋದು. ರೋಡ್ ಆ ನಮನೆ ಉಂಟಾಯ್ತಾ, ಬಂಡೆ ಕಲ್ಲು. ಮೈ ಗಾಡ್, ಇಲ್ಲಿಂದ ಕೆಳಗೆ ಡೀಪ್ ಮಾಡಬೇಕಾದ್ರೆ ಫುಲ್ ತಲೆ ಸುತ್ತಿದಾಗಿ ಫೀಲ್ ಆಗ್ತಾ ಉಂಟು. ಬಟ್ ಇಟ್ಸ್ ರಿಯಲಿ ಉಲಾಯ್ದಾಯ್ತು ಅನ್ನೋದು ತೋಜು ನಿಜ್ಜಿ. ಫೈನಲ್ ನಾವು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದೆವು. ಇದೇ ಪಿಕ್ಕನ್ನು ಆವಾಗ ಹತ್ತಿದ್ದೆವು. ಈಗ ನೋಡುವಾಗ ಅದನ್ನು ಹೇಗೆ ಹತ್ತಿದೆ ಅಂತ ಆಗ್ತಾ ಉಂಟು. ಅಪ್ಪ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ. ಇವತ್ತು ನಾವು ಕುಮಾರ ಪರ್ವತಕ್ಕೆ ಟ್ರೆಕ್ಕಿಂಗ್ ಹೊರಟಿದ್ದೇವೆ. ಹಾಗೆ ಎಲ್ಲ ಹೊರಡ್ತಾ ಇದ್ದೇವೆ. ಈಗ ಬೆಳಿಗ್ಗೆ ಸುಮಾರು 4:45 ಟೈಮ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಗಾಡಿಯಲ್ಲಿ ನಾವು ಹೊರಟಿದ್ದೇವೆ. ಇನ್ನು ಕುಮಾರ ಪರ್ವತಕ್ಕೆ ರೀಚ್ ಆಗಿ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೇನೆ. ಸೆಲ್ಫಿ ಕ್ಯಾಮರಾ ಓಪನ್ ಮಾಡ್ತಿದ್ದೀನಿ. ಇರೋದ ಗಾಡಿ ತೋಜು. ನಾವೀಗ ಇಲ್ಲಿ ಗಡಿಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದ್ದೇವೆ. ಇಲ್ಲೆಲ್ಲ ಬೈಕ್ ಎಲ್ಲ ಗಾಡಿ ಎಲ್ಲ ಒಮ್ಮೆ ಸ್ಟಾಪ್ ಮಾಡಿ ಆಚೆ ಬಿಸಿಲೆ ಸೈಡ್ ಹೋಗ್ತಾರೆ ಸುಬ್ರಹ್ಮಣ್ಯದಿಂದ ಹೋಗುವಾಗ. ಹಾಗಾಗಿ ಇಲ್ಲಿಂದ ನಾವು ಬಿಸಿಲೆ ಸೈಡ್ ಹೊರಟಿದ್ದೇವೆ. ಬೆಳಿಗ್ಗೆ ಆ ಚಳಿಗೆ ಒಂದು ಹೋಗುವ ಮಜವೇ ಬೇರೆ. ಆ್ಯಂಡ್ ನಾವು ಹೋಗುವ ದಾರಿ ಎಷ್ಟೇ ಬೋರ್ ಆಗಿದ್ರು ಸಹ ಈ ಸೈಡಲ್ಲಿ ಸಿಗುವಂತಹ ಹೊಳೆ, ಗುಡ್ಡ, ಬೆಟ್ಟ ಎಲ್ಲ ಉಂಟಲ್ಲ, ಒಂದು ಒಳ್ಳೆ ಮಜಾ ಕೊಡ್ತಾಯಿತ್ತು. ಆ್ಯಂಡ್ ರೋಡಿದು ತಿರುವು ಕೂಡ ಅಷ್ಟೇ ಖುಷಿ ಆಗ್ತಾಯಿತ್ತು. ಹೋಗುವಾಗ ನಮಗೆ ದಾರಿಯಲ್ಲಿ ಸರ್ಪ್ರೈಸ್ ಆಗಿ ಸಿಕ್ಕಿದ್ದು ಅಂತ ಹೇಳಿದ್ರುಂಟಲ್ಲ, ಅದು ಸನ್ರೈಸ್. ನಿಜವಾಗಿ ಸಹ ಅಷ್ಟು ಚೆನ್ನಾಗಿತ್ತು. ನಿಜ, ಆ ಬೆಳಿಗ್ಗೆ ಆ ಸನ್ರೈಸನ್ನು ನೋಡಬೇಕಾದ್ರೇ ಒಂದು ಖುಷಿ ಆಗ್ತಾಯಿತ್ತು. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಲೈಫಲ್ಲಿ ಸನ್ರೈಸನ್ನು ಬೆಟ್ಟದ ನಡುವೆ ಆಗ್ತಾ ಇರೋದು ನೋಡಿದ್ದು. ಆ್ಯಂಡ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮತ್ತು ನಾವು ಹೋದ ರೋಡ್ ಉಂಟಲ್ಲ, ಒಂದು 50% ಚೆಂದ ಇತ್ತು, ಇನ್ನೊಂದು 15% ಓಕೆ 35% ಅಂತೂ ಚೆಂದ ಇರಲಿಲ್ಲ. ನಾವೀಗ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಮಾಸ್ಕ್ ಹಾಕ್ತೇನೆ, ನನಗೆ ಸ್ವಲ್ಪ ಶೀತ ಎಲ್ಲ ಉಂಟು, ಸ್ವಲ್ಪ ಹಾಗೆ ಹೆಲ್ತ್ ಇಶ್ಯೂಸಿಂದ ಮಾಸ್ಕ್ ಎಲ್ಲ ಹಾಕಿದ್ದೇನೆ. ಹಾಗೆ ಈಗ ಹೊರಟಿದ್ದೇವೆ ಇಲ್ಲಿಂದ. ನಾವೀಗ ಹತ್ತಬೇಕಾಗಿರುವ ಪರ್ವತವನ್ನು ತೋರಿಸ್ತೇನೆ ಅಂತ ಹೇಳುದು. ಈಗ ಈ ಪರ್ವತವನ್ನು ನಾವು ಹತ್ತಬೇಕು. ಮತ್ತು ಯಾವುದೆಲ್ಲ ಹತ್ತಲಿಕ್ಕೆ ಉಂಟು ಅಂತ ಗೊತ್ತಿಲ್ಲ. ಈಗ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಕಾರ್ ನಿಂತದ್ದು ಕಾಣ್ತಲ್ಲ, ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮದು. ಈಗ ನಾವು ಸಾಧಾರಣ ಬೇಸ್ಮೆಂಟ್ಗೆ ರೀಚ್ ಆಗ್ತಾ ಬಂದೆವು. ಗಾಡಿಯನ್ನು ಒಂದು ಕಿಲೋಮೀಟರ್ ಬ್ಯಾಕ್ ಪಾರ್ಕ್ ಮಾಡಿ ಬಂದಿದ್ದೇವೆ. ಈಗ ಇಲ್ಲಿಂದ ಇನ್ನು 6 ಕಿಲೋಮೀಟರ್ ಜರ್ನಿ ಹೇಗೆ ಆಗ್ತದೆ ಅಂತ ನೋಡಬೇಕು. ಇನ್ನು ಹೀಗೆ ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಮಗೆ ಈಗನೇ ಬಚ್ಚುತ್ತಿದೆ, ಆಗ್ತಿಲ್ಲ. 1 ಕಿಲೋಮೀಟರ್ ನಡೆದೇ ಈಗಲೇ ಸ್ವಲ್ಪ ಬಚ್ತಾ ಉಂಟು. ಇನ್ನು ಹೇಗೆ ಆಗ್ತದೆ ನೋಡಬೇಕು. ಟಿಕೆಟ್ ಡೌನ್ಲೋಡ್ ಆಗ್ತಿದೆ. ಹೌದಾನೆ, ಇದರಲ್ಲೆಲ್ಲ ಆನೆಲ್ಲ ಬಂದೆ ಅಂತೆಲ್ಲ ನೋಡ್ಲಿಕ್ಕೆ ಆಗ್ತದೆ. 9 ಗಂಟೆಗೆ ಮೊದಲು ಬರಬೇಕಂತೆ, ಇಲ್ಲದ್ರೆ ಮತ್ತೆ ಬಿಡುವುದಿಲ್ಲ. ಇಲ್ಲಿ ನೋಡಿ, ಸ್ಟೇ ಆಗಿದ್ದಾರೆ. ಇಲ್ಲೆಲ್ಲ ಸ್ಟೇ ಎಲ್ಲ ಮಾಡ್ಬೋದು. ನಾವು ಈ ಸರ್ತಿ ಬಿದ್ನಾಳಿಂದ ಸ್ಟಾರ್ಟ್ ಮಾಡಿದ್ದೇವೆ ಟ್ರೆಕ್ಕಿಂಗ್. ಲಾಸ್ಟ್ ಟೈಮು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸ್ಟಾರ್ಟ್ ಮಾಡಿದ್ದೆವು. ಸೊ ನಾವೀಗ ಚಾರಣ ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ನೋಡ್ಬೋದು, ನಮ್ಮ ಟೀಮ್ಮೇಟ್ಸ್ ಎಲ್ಲ ಶುರು ಮಾಡಿದ್ದಾರೆ ಹತ್ತಲಿಕ್ಕೆ. ಪುಷ್ಪಗಿರಿ ಚಾರಣ ಆರಂಭ ಅಂತ ಬೋರ್ಡ್ ಕಾಣ್ತಾ ಉಂಟು. ಸೊ ನಾವು ಬಿದ್ನಳ್ಳಿಯಿಂದ ನಾನು ಫಸ್ಟ್ ಟೈಮ್ ವ್ಲಾಗ್ ಹೇಳ್ತಿದ್ದೆ. ಫಸ್ಟ್ ಟೈಮ್ ನಾನು ಟ್ರೆಕ್ಕಿಂಗ್ ಹೊರಟಿರೋದು. ಇಲ್ಲಿ ಈಗ ಸದ್ಯಕ್ಕೆ ಕಾಂಕ್ರೀಟ್ ರೋಡ್ಸ್ ಎಲ್ಲ ಇದೆ, ಮತ್ತು ಇನ್ನು ಹೋಗ್ತಾ ಹೋಗ್ತಾ ಎಲ್ಲ ಫುಲ್ಲು ಮಡ್ ರೋಡೇ ಇರ್ಬೋದು. ಸೊ ಹಾಗೆ ಏನೋ ತೂಗು ಸೇತುವೆ ಉಂಟು ಒಂದು. ಈಗ ತೂಗು ಸೇತುವೆ ಪ್ರದೀಪ್ ಅವರು ಹೇಗೆ ಅನ್ನಿಸ್ತಾ ಇದೆ? ಭಾರಿ ಅಲ್ಲಾಡ್ತಿದೆ ತೂಗು ಸೇತುವೆ. ಈಗ ವೆದರ್ ಅಂತೂ ತುಂಬ ಕೂಲಾಗಿದೆ. ಸುಮಾರು ಒಂದು 15 ಡಿಗ್ರಿ ಸೆಲ್ಸಿಯಸ್ ಆರೆಂಜಲ್ಲಿ ಇರ್ಬೋದು. ಆಗ ಸಾಧಾರಣ ನಾವು ಬರುವಾಗ ಉಂಟಲ್ಲ, ಎಂಥ ಚಳಿ ಅಂತ ಹೇಳಿದರೆ ಸಾಧಾರಣ ಒಂದು 12 ಡಿಗ್ರಿ ಸೆಲ್ಸಿಯಸ್ ಅಥವಾ ಒಂದು 11-10ರಲ್ಲಿ ಇತ್ತೇನೋ, ಅಷ್ಟು ಚಳಿ ಆಗ್ತಿತ್ತು. ಈಗ ಒಂದು 8:30-9 ಗಂಟೆ ಆಗ್ತಾ ಬಂತು. ಈಗ ಅಷ್ಟು ಚಳಿ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಈಗ ನಾವು ಕಾಡಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಚಳಿ ಆಗ್ತಾ ಉಂಟು. ಈಗಲೇ ಸ್ವಲ್ಪ ಬಚ್ಚಲಿಕ್ಕೆ ಸ್ಟಾರ್ಟ್ ಆಯಿತು. ಏನಾಗ್ತದೆ ಇನ್ನು ನೋಡಬೇಕು ಹೋಗ್ತಾ ಹೋಗ್ತಾ. ಹೇಗೆ ಅನ್ನಿಸ್ತುಂಟು ಪ್ರಜ್ವಾ? ಈಗ ಸ್ಟಾರ್ಟ್ ಮಾಡಿ ಎಷ್ಟು 500 ಮೀಟರ್ ಆಗಿರ್ಬೋದಾ?
ಹೌದು, ಅದು 1 ಕಿಲೋಮೀಟರ್ ಪ್ಲಸ್. ಬರೋದಾದ್ರೆ ಪಾರ್ಕಿಂಗ್ ಅಥವಾ ನಿಮ್ಮ ವೆಹಿಕಲ್ ತಗೊಂಡು ಬರ್ಬೋದು, ಪರ್ಸನಲ್ ವೆಹಿಕಲ್. ಸ್ವಲ್ಪ ಅಡ್ವಾನ್ಸ್ ಸ್ವಲ್ಪ ಜಾಸ್ತಿ ನಿಮಗೆ ಟ್ರಕ್ ಮಾಡಬೇಕು ಅಂತಿದ್ರೆ ವೆಹಿಕಲ್ ತುಂಬ ಹಿಂದೆ ನಿಂತು ಅಲ್ಲಿಂದ ಇದನ್ನು ಕಟ್ ಮಾಡಿ ಗುಡ್ಡೆ ಮೇಲೆ ತಗೊಂಡೋದ್ರೆ ಇಳಿಯುವಾಗ ಅದರಲ್ಲಿ ಕೂತ್ಕೊಂಡು ಬರ್ಲಿಕ್ಕೆ ಆಗ್ತದೆ ಬಾ. ಅದನ್ನು ಕಟ್ ಮಾಡಿ ಗುಡ್ಡೆ ಮೇಲೆ ತಗೊಂಡೋದ್ರೆ ಇಳಿಯುವಾಗ ಇದೇ ತರ ನೀವು ಇದರಲ್ಲಿ ಬಾಹುಬಲಿ ಸೀನಲ್ಲೆಲ್ಲ ನೋಡಿರ್ಬೋದು. ಈಗ ಒಂದು ವೇಳೆ ಬಾಹುಬಲಿ ಇಲ್ಲಿ ಇರ್ತಿದ್ರೆ ಮೇಲಿಂದ ಅದರಲ್ಲೇ ಬರ್ತಿದ್ದೆ. ಹಾಂ, ಪೀಕಿಗೆ ಇನ್ನು 6 ಕಿಲೋಮೀಟ್ರ್ ಉಂಟು. 1 ಕಿಲೋಮೀಟ್ರ್ ಬಂದಿರ್ಬೋದು ಈಗ. ಅಂದರೆ ಇನ್ನು ನಾವು ಆ ಕಡೆ ಸುಬ್ರಹ್ಮಣ್ಯದಿಂದ ಹತ್ತೋದಾದರೆ 12 ಕಿಲೋಮೀಟ್ರ್ ಉಂಟು. ಅಂದರೆ ಕರೆಕ್ಟ್ ಹಾಫ್ ಆಗ್ತದೆ ಇದು. ಆ್ಯಂಡ್ ವಿಶೇಷ ಅಂತ ಹೇಳಿದರೆ ಕುಮಾರ ಪರ್ವತ ಕರ್ನಾಟಕದಲ್ಲಿ ನಂಬರ್ 1 ಟಫ್ ಟ್ರಕ್ಕಿಂಗ್ ಅಂತ. ಮಳೆಗೆಲ್ಲ ಮರ ಎಲ್ಲ ಬಿದ್ದಿದೆ, ತುಂಬ ಮರ ಬಿದ್ದಿದೆ, ನೀವು ನೋಡ್ಬೋದು. ಅಲ್ಲಿ ಸಹ ಮೇಲೆ ಸಹ ಒಂದು ಮರ ಬಿದ್ದಿದೆ. ಸೊ ಅದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ಬರಂದು ಅದೊಂದು ಅಡ್ವೆಂಚರಸ್ ಫೀಲ್ ಆಗ್ತದೆ ಅಲ್ಲ ಪ್ರದೀಪ, ಏನು ಹೇಳ್ತೀರಿ? ಹೀಗೆಲ್ಲ ಅದನ್ನೆಲ್ಲ ತಪ್ಪಿಸಿಕೊಂಡು ಬರೋದು ಅಂತ ಹೇಳಿದರೆ ಅದು ಭಾರಿ ಖುಷಿ ಆಗ್ತದೆ. ಅಂದರೆ ನಾವು ಯಾವಾಗಲೂ ಇಂಥ ಅಡ್ವೆಂಚರ್ ನೋಡ್ತಾ ಇರೋದಿಲ್ಲ, ಯಾವಾಗಾದರೂ ಒಮ್ಮೆ ಇಂಥದ್ದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗ್ತದೆ. ಹಾಂ, ತುಂಬ ಖುಷಿ ಆಗ್ತದೆ. ಮತ್ತು ವೆದರ್ ತುಂಬ ಕೋಲ್ಡ್ ಉಂಟು ಇಲ್ಲಿ. ಫುಲ್ಲು ಮೇಲೆಲ್ಲ ನೋಡ್ಬೋದು, ಫುಲ್ಲು ಮರ ಎಲ್ಲಿ ನೋಡಿದರು. ಹಾಗೆ ತುಂಬ ಅಷ್ಟಂತ ಸೆಕೆ ಅದಿದೆಲ್ಲ ಎಂತ ಇಲ್ಲ. ಹಾಗೆ ನೋಡಿ ಮರದ ಬೇರು ಎಲ್ಲ ಹೇಗೆ ಇರ್ತದೆ. ಮತ್ತು ಎಲ್ಲಿ ನೋಡಿದರೆ ಸಹ ಫುಲ್ಲು ಮರ. ಬೇಕಾದರೆ 2 ಮರ ತಗೊಂಡು ಹೋಗ್ಬೋದು ಮನೆಗೆ. ಇದರಲ್ಲಿ ಮರಿಯಾಲದಲ್ಲಿ ನೀರು ಜಾಸ್ತಿ ಇರ್ತದಂತೆ, ಈಗ ಸ್ವಲ್ಪ ನೀರು ಕಮ್ಮಿ ಆಗಿದೆ. ಬೇಸಿಲಿ 4G ಸಿಗ್ನಲ್ ಉಂಟು, ಆದರೆ 4G ತಿರುಗ್ತಾ ಇರ್ತದೆ, ವರ್ಕ್ ಆಗೋದಿಲ್ಲ. ಅದು 4G ತರಾನೇ, ಆದರೆ 4G ಅಲ್ಲ ಅದು. ಇದು ಮಂಚ ತರಾನೆ, ಆದ್ರೆ ಮಂಚ ಅಲ್ಲ ಅಲ್ವಾ? ಪ್ರದೀಪ ಹಾಯ್ ಮನ್ಪ್ಲಿ. ನಮ್ಮ ಮೇಲೆ ಹೋಗುದಾ ಕೆಳಗೆ ಹೋಗುದಾ? ಕೆಳಗೆ ಬೇಡವಾ? ನೋಡಿ ನಮ್ಮ ಟೀಮ್ನವರ ಹುರುಪು ನೋಡಿ, ಎಲ್ಲರೂ ಮೇಲೆ ಹೋಗುವ ಅಂತೇಳಿ ಎಲ್ಲ ಫುಲ್ ಜೋಶಲ್ಲಿ ಹತ್ತಾ ಇದ್ದೇವೆ. ಮತ್ತು ಅಂದರೆ 300 ರೂಪಾಯಿ 350 ರೂಪಾಯಿ ಕಟ್ಟಿದ್ದೇವೆ ಕೂಡ. ಹಾಗೆ ಆ ದುಡ್ಡಿಗೋಸ್ಕರ ಆದರೂ ಹತ್ತಬೇಕು. ಹಾಗೆ ಜರ್ನಿ ಪುನಃ ಅಲ್ಲಿಂದ ಫಾಲ್ಸ್ ಹತ್ರದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಪುನಃ ಕುದುರೆನೂ ಮೇರೆ ಆಡಬಿಡ್ತೀರ. ನಾವು ಇಲ್ಲಿ ಸಿಗ್ನಲ್ ಸಿಗ್ತದೆ ಅಂತೇಳಿ ವಿಡಿಯೋ ಎಲ್ಲ ಒಂದು ಫೋಟೋ ಎಲ್ಲ ಸ್ಟೋರಿ ಎಲ್ಲ ಅಪ್ಲೋಡ್ ಮಾಡಿದ್ದು. ಅಷ್ಟೊತ್ತಾಗ ನೋಡಿ ಭಾವನವರೆಲ್ಲ ಸಾಧಾರಣ ಪೀಕಿಗೆ ರೀಚ್ ಆಗಿದ್ದಾರೆ. ಇದು ನೋಡ್ಬೋದು ಹೇಗೆ ಉಂಟು ಅಂತ ಹತ್ತಲಿಕ್ಕೆ. ತುಂಬ ಕಷ್ಟ ಇದೆ ನೋಡಿ. ಓಕೆ, ಹಾಗೆ ಹತ್ತಾ ಇದ್ದೇವೆ. ಸಿಗ್ನಲ್ ಇರೋ ಜಾಗ ಸಿಗೋದೇ ಕಮ್ಮಿ ಈ ಥರ ಟ್ರೆಕ್ಕಿಂಗ್ ಎಲ್ಲ ಬರುವಾಗ. ಸೊ ಎಲ್ಲಿ ಸಿಗ್ನಲ್ ಸಿಗ್ತದೆ ಎಲ್ಲೆಲ್ಲಿ ಸ್ಟೇಟಸ್ ಹಾಕಿ ಸ್ಟೋರಿ ಹಾಕಿ ಹೋಗ್ತಾ ಇರಬೇಕು. ಹಾಗೆ ಹಬ್ಬ ಇದಂತೂ ತುಂಬ ಕಷ್ಟ ಇದೆ ನೋಡಿ. ನೋಡ್ಬೋದು ರೂಟ್ ಯಾವ ಥರ ಇದೆ ಅಂತ. ಇದನ್ನು ಹತ್ತಬೇಕಾದ್ರೆ ಹೇಗೆ ಆಗ್ತದೆ ನೋಡಬೇಕಷ್ಟೇ ಇನ್ನು. ಯಪ್ಪ, ನೆಲ ಕೂಡ ಹಾಗೆ ಫುಲ್ ಒಂಥರ ಹೊಯ್ಗೆ ಥರ ಮಣ್ಣಿದೆ. ಫುಲ್ಲು ಕೆಳಗೆ ನೋಡ್ಬೋದು ಡೀಪ್ ಯಾವ ಥರ ಇದೆ ಅಂತ. ಹತ್ತೋ ಡಿಫಿಕಲ್ಟಿ ನೋಡ್ಬೋದು. ತುಂಬ ಈಸಿ ಟ್ರೆಕ್ಕಿಂಗ್ ಏನಲ್ಲ. ಕೆಳಗಡೆ ನೋಡಿ ಯಾವ ಥರ ಗುಂಡಿ ಉಂಟು ಅಂತ ಹೇಳಿ. ಹಾಗೆ ಮೇಲ್ಗಡೆ ಕೂಡ ಬೆಟ್ಟ ಉಂಟು. ಇದರ ಮಿಡ್ಲಲ್ಲಿ ನಾವು ಹತ್ತಿಕೊಂಡು ಹೋಗ್ತಾ ಇರಬೇಕು. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಬರ್ತಾನೆ ಇರುತ್ತೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಏನು ಮಾಡ್ತಾನೆ ಇರೋದು. ಸಬ್ಸ್ಕ್ರೈಬ್ ಮಾಡಿ, ಕೆಳಗಿರುವ ಗಂಟೆಯನ್ನು ಬಾರಿಸಿ. ಹೇಗೆ ಅನಿಸುಂಡು ಮಾಮ? ತುಂಬ ಬಚ್ತಾ ಉಂಟು ಈಗ ಅಲ್ಲ. ಇನ್ನು ಮೇಲೆ ನೋಡ್ಬೋದು ಇನ್ನೂ ಕೂಡ ತುಂಬ ಸ್ಲೋಪೇ ಇರೋದು ಹತ್ತಲಿಕ್ಕೆ. ನೋಡ್ಬೋದು ಕೆಳಗಡೆ ರೂಟ್ ಎಲ್ಲ ಹೇಗೆ ಉಂಟು ಅಂತ. ಸೊ ಡಿಫಿಕಲ್ಟಿ ಲೆವೆಲ್ ಈಸ್ ಇನ್ಕ್ರೀಸಿಂಗ್. ಸೊ ಇನ್ನು ಹೋಗ್ತಾ ರೋಡ್ ಯಾವ ಥರ ಟಫ್ ಆಗ್ತದೆ ಅಂತ ನೋಡ್ಬೋದು.
ಸೊ ದ್ಯಾಟ್ಸ್ ವೈ ದಿಸ್ ಈಸ್ ಕಾಲ್ಡ್ ಕರ್ನಾಟಕಸ್ ಟಫೆಸ್ಟ್ ಟ್ರೆಕ್ಕಿಂಗ್. ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸಸ್, ಜೋಶ್ ಡಿಕ್ರೀಸಸ್. ಮೈ ಗಾಡ್, ಬ್ಯಾಟ್ರಿ ಲೆವೆಲ್ ಡ್ರೈನ್ಸ್ ಬೋತ್ ಇನ್ ಫೋನ್ ಆ್ಯಂಡ್ ಬಾಡಿ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಬಂದಿದ್ದೇವೆ. ವ್ಯೂ ಪಾಯಿಂಟ್ ನೋಡಿ ಈಗ ಪುನಃ ಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೆವು. ಎಲ್ಲ ಹತ್ತಾ ಇದ್ದಾರೆ. ನೀವು ಮಳೆ ಟೈಮಲ್ಲಿ ಬಂದರೆ ಇಲ್ಲೆಲ್ಲ ಫುಲ್ ನೀರಿರ್ತದೆ. ಈಗ ನೀರೆಲ್ಲ ಇಲ್ಲ. ಹೋಗುವಾಗ ಸಹ ಭಾರಿ ಜಾಗ್ರತೆ ಆಗಬೇಕು. ಸ್ವಲ್ಪ ಕಾಲು ತಪ್ಪಿ ಆ ಕಡೆ ಹಾಕಿದರೆ ಗುಡುಕ ಕೆಳಗೆ ಬೀಳ್ತದೆ. ಎಲ್ಲ ಹತ್ತಾ ಇದ್ದಾರೆ. ಪ್ರದೀಪ ಹೇಗೆ ಅನ್ನಿಸ್ತಾ ಇದೆ ಹತ್ತದು? ಫುಲ್ ಡಿಫಿಕಲ್ಟ್ ಇದೆ ಅಲ್ವಾ? ಹಾಗೆ ಮತ್ತು ಇನ್ನು ಹೌದು ಹೌದು. ಸೊ ಈ ಕಷ್ಟಕರವಾದ ದಾರಿಯಲ್ಲಿ ನಾವು ಹೋಗಬೇಕು. ಪದರಡರವ 3 ಕಿಲೋಮೀಟ್ರಿಗೆ ಅಂದ್ರೆ ನಮ್ಮ 1 ಗಂಟೆಗೆ ಸ್ಟಾರ್ಟ್ ಅಂದ್ರೆ 10 ಕುತ್ತ ಜಾಸ್ತಿ ಅಣ್ಣ. ಎಲ್ಲ ಮನೆಗೆಲ್ಲ ಫೋನ್ ಮಾಡಲಿಕ್ಕೆಲ್ಲ ಟ್ರೈ ಮಾಡ್ತಿದ್ದಾರೆ. ಸಿಗ್ನಲ್ ಸಿಗುವಲ್ಲಿ ಇದ್ದಾರೆ. ಪ್ರಜ್ವಾವ ನಿನ್ನೆದು ಅವ್ರದ್ದು ರೀಲ್ಸ್ ಕ್ಲಿಕ್ ಆಯ್ತು ಅಂತ ನೋಡ್ತಾ ಇದ್ದಾರೆ. ಒಂದು ಬೀಡಿ ಕಟ್ಟೋದು ರೀಲ್ಸ್ ಮಾಡಿದ್ದು. ಓಡಿದ ಬಾವ ರೀಲ್ಸ್? ಓಡಿದ? ಇಲ್ಲ, 60 ಲೈಕ್ ನೋಡಿ. ಎಷ್ಟು ಕಷ್ಟಪಟ್ಟು ಕಂಟೆಂಟ್ ಮಾಡಿದ್ರು ಓಡ್ತಿಲ್ಲ. ಸೊ ಒಂದು ಕಂಟೆಂಟನ್ನು ಓಡಿಸ್ಬೇಕಾದ್ರೆ ಅಷ್ಟು ಕಷ್ಟ ಉಂಟು. ತುಂಬ ಈಸಿ ಇಲ್ಲ ಕಂಟೆಂಟ್ ಕ್ರಿಯೇಟರ್ ಆಗಿರೋದು. ತುಂಬ ಜನ ಹೇಳ್ತಾರೆ ಬೇಗದಾಯ್ತಾ ಮರಳು ಮಾರೆ ಒಕ್ಕಾಡಿ ಮರಳು ವಿಡಿಯೋ ಅಂತ ಅಲ್ಲ ತೇಜು? ಎಸ್, ತುಂಬ ಕಷ್ಟ ಉಂಟು. ಕಂಟೆಂಟ್ ಮಾಡೋದು ಸುಲಭ ಅಲ್ಲ, ಕಷ್ಟ ಉಂಟು. ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು. ಅಷ್ಟು ಕಷ್ಟಪಟ್ಟು ಅದು ಓಡಲಿಲ್ಲ ಆದರೆ ವಿಡಿಯೋ ಮಾಡಿದ್ದು ಸಹ ವೇಸ್ಟ್ ಅಂತ ಆಗ್ತದೆ ಒಂದೊಂದ್ಸಲ. ಆದರೂ ಒಂದು ಹೋಪಲ್ಲಿ ವಾಪಸ್ ನಾವು ನೆಕ್ಸ್ಟ್ ವಿಡಿಯೋ ಓಡ್ತದೆ ಅಂತ ಇನ್ನೊಂದು ವಿಡಿಯೋ ಮಾಡಬೇಕು. ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿದ್ದಾದ್ರೂ ಓಡ್ತದೆ ಅಂತ ಹೇಳಿ ನಾವು ಅದನ್ನು ಮಾಡ್ತಾ ಇರ್ತೇವೆ. ಒಂದು ಹೋಪಲ್ಲಿ ವಿಡಿಯೋ ಮಾಡ್ತೇವೆ. ಯಾವುದನ್ನು ಕೂಡ ಬಿಟ್ಟುಕೊಡ್ಲಿಕ್ಕಿಲ್ಲ. ನಮ್ಮ ಗುರಿಯತ್ತ ನಮ್ಮ ಪಯಣ ಸಾಗ್ತಾ ಇರ್ತದೆ. ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳುವ ಸ್ವಾಮಿ ವಿವೇಕಾನಂದರ ಮಾತಿನಂತೆ. ಮೆಸ್ಸಿ ಅವರು ಕೂಡ ಬಂದ್ರ ಟ್ರೆಕ್ಕಿಂಗ್ಗೆ? ಇಂಡಿಯಾಕ್ಕೆ ಬಂದ ಮೆಸ್ಸಿ ಇವತ್ತು ಟ್ರೆಕ್ಕಿಂಗ್ ಕೂಡ ಬಂದಿದ್ದಾರೆ, ಕುಮಾರ ಪರ್ವತ ಟ್ರೆಕ್ಕಿಂಗ್ಗೆ. ಆನೆ ಪಡಿಕೆ ಏರ ಬಾಟಲ್ ಹಿಡಿತ ನೀರು ಚೆಲ್ಲುದು ನಾನು. ಇಲ್ಲಿ ಆನೆ ಮೂತ್ರ ಮಾಡಿದೆ ಅಂತ ಶ್ರೀಯುತ ಪ್ರಸಾದ್ ಇವರು ಹೇಳ್ತಾ ಇದ್ದಾರೆ. ಮೂತ್ರ ತಜ್ಞರಾದಂಥ ಪ್ರಸಾದ್ ಇವರು ಅದು ಆನೆಯ ಮೂತ್ರ ಅಂತೇಳಿ ನಿಖರವಾಗಿ ಹೇಳ್ತಾ ಇದ್ದಾರೆ. ನಿಖರವಾಗಿ ಯಾವುದ್ರ ಮೂತ್ರ ಅಂತೇಳಿ ಕರೆಕ್ಟ್ ಹೇಳ್ತಾರೆ ಅವರು. ಬರೀ ನೋಡಿದರೆ ಸಾಕು, ಸ್ಮೆಲ್ಲಲ್ಲೇ ಫುಲ್ಲು ಕಂಡಿಡ್ತಾರೆ ಶ್ರೀಯುತ ಪ್ರಸಾದ್ ಅವರು. ನಾವಿಲ್ಲಿ ಮೊದಲನೇ ಬಂಡೆ ಹತ್ತಿರ ರೀಚ್ ಆಗಿದ್ದೇವೆ. ಟ್ರೆಕ್ಕಿಂಗ್ ಮಾಡ್ತಾ ಇದ್ದೇವೆ. ಒಬ್ಬ ಬಂಡೆ ನೋಡಬೇಕಾದ್ರೆ ತಲೆ ತಿರುಗ್ತಾ ಉಂಟು ನೋಡಿ. ಬಂಡೆ ಹೇಗೆ ಉಂಟು ನೋಡಿ. ಇದು ಬಂಡೆ. ಈ ಬಂಡೆಯನ್ನು ನಾವು ಹತ್ತಬೇಕಾಗಿರೋದು. ಸೊ ನೋಡಿ ಹಿಂದ್ಗಡೆ ಈ ಥರ ಇದೆ. ಇದನ್ನು ನಾವು ಹತ್ತಾ ಇದ್ದೇವೆ. ದಿಸ್ ಈಸ್ ವೆರಿ ಕ್ರೇಜಿ ಆ್ಯಂಡ್ ತುಂಬ ಅಡ್ವೆಂಚರ್ ಫೀಲ್ ಆಗ್ತಾ ಉಂಟು. ತುಂಬ ಖುಷಿ ಆಗ್ತದೆ ಈ ಥರದ್ದೆಲ್ಲ ಹತ್ತಲಿಕ್ಕೆ. ಎಸ್, ಕರೆಕ್ಟ್. ಸೊ ಅಲ್ಲಿ ಒಂದು ಹಾವು ಕೂಡ ಉಂಟು ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಆರು ಹಂಡಿರಿ ಅಲ್ಲಿ ಹುಚ್ಚುಂಡಿ ಹಿಂದೆ ಕಾಯ್ತಾ ಇದ್ದಾರೆ ಪಾಪ ಅಂಚ. ಹೋಗ್ತಾ ಇದ್ದೇವೆ. ಮೊದಲಲ್ಲಿ ಹುಚ್ಚಂಜಿ ಫೋನ್ ಆಡಂದು ಕಲ್ಲದಲ್ಲ ಪೋವುದುಂಡು. ಇಲ್ಲೊಂದು ಹಾವು ಸಿಕ್ಕಿದೆ. ಹಾವಿನೊಟ್ಟಿಗೆ ಒಂದು ವಿಡಿಯೋ. ನೋಡ್ಬೋದು ನಮ್ಮ ಪ್ರಜ್ವಲ್ ಅವರು ಇಲ್ಲಿ ಹತ್ತಾ ಇದ್ದಾರೆ. ಅಲ್ಲಿ ಹಾವಿದೆ ನೋಡಿ. ಪ್ಲಾಸ್ಟಿಕ್ ಎಲ್ಲ ಒರಿಜಿನಲ್ ಮೂವ್ ಆಗ್ತಾ ಉಂಟು. ಅದು ಕಲರ್ ತುಂಬ ಚೆಂದ ಉಂಟು ಅದರದ್ದು. ಪ್ರದೀಪ್ ಅವರು ಹಗ್ಗ ಬಿಟ್ಟು ಬರೀ ಕೈಯಲ್ಲಿ ಕೋತಿರಾಮು ಥರ ಹತ್ತಾ ಇದ್ದಾರೆ. ಸಿ ದ್ಯಾಟ್ ವ್ಯೂ ಪಾಯಿಂಟ್, ರಿಯಲಿ ಅಮೇಝಿಂಗ್.
ಸೈಡಿಂದ ಬಂದಿತ್ತು ನಿಜವಾಗ್ಲೂ ತುಂಬ ಸಖತ್ತಾಗಿದೆ. ನೋಡಿ, ನೋಡ್ಬೋದು ಈ ಸೈಡ್ ವ್ಯೂ ಪಾಯಿಂಟ್ ಇದೆ, ಅಂದರೆ ಅದು ಕಾಣ್ತಾ ಇಲ್ಲ, ಅಂದರೆ ಫುಲ್ಲು ವೈಟಿಶ್ ಕ್ಲೌಡ್ ಅದ ಮೇಲೆ ಫುಲ್ ಸ್ಪ್ರೆಡ್ ಆಗಿರೋದ್ರಿಂದ ಅಷ್ಟೊಂದು ಕಾಣ್ತಾ ಇಲ್ಲ. ಹಾಗೆ ಗೈಸ್ ಇಲ್ಲಿ ನೀವು ನೋಡ್ಬೋದು ನಮ್ಮ ಮೆಸ್ಸಿ ಅವರು ಇಲ್ಲಿದ್ದಾರೆ. ಇದರ ಸೈಡಲ್ಲಿ ನಾವು ನಮ್ಮ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೇವೆ. ಸೊ ಕ್ರೇಜಿ. ನನ್ನ ಸೇಂಕುದು ಸೌಂಡ್ ಕೇಳ್ತಿರ್ಬೋದು. ರೋಡ್ ಆ ನಮನೆ ಉಂಟಾಯ್ತಾ, ಬಂಡೆಕಲ್ಲು, ಮೈ ಗಾಡ್. ಮೆಸ್ಸಿ ಅವರು ಕೂಡ ಎಡೆಬಿಡದೆ ಸೀದಾ ನಮ್ಮ ಜೊತೆ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಬಂಡೆಕಲ್ಲು ಹೇಗಿದೆ ಅಂತ. ಸೊ ನಾವು ಈ ರೂಟಲ್ಲಿ ಹೋಗಬೇಕು. ಸೊ ಮೆಸ್ಸಿ ಅವರು ನಮ್ಮನ್ನು ಬೀಟ್ ಮಾಡಿ ಫ್ರಂಟ್ ಹೋಗ್ತಾ ಇದ್ದಾರೆ, ನಾವೇ ಹಿಂದ್ಗಡೆ ಬಾಕಿ ಆಗಿದ್ದೇವೆ. ಕೂತ್ಕೊಳ್ಳಲ್ಲ ಬ್ರೋ. ಇಲ್ಲಿಂದ ಕೆಳಗೆ ಡೀಪ್ ಮಾಡಬೇಕಾದ್ರೆ ಫುಲ್ ತಲೆ ಸುತ್ತಿದಾಗೆ ಫೀಲ್ ಆಗ್ತಾ ಉಂಟು. ಬಟ್ ಇಟ್ಸ್ ರಿಯಲಿ ಗುಡ್. ನಾವಿನ್ನು ಇಲ್ಲೇ ಇದ್ದೇವೆ. ಮೆಸ್ಸಿ ಅವರು ನೋಡಿ ಅಲ್ಲಿ ತನಕ ರೀಚ್ ಆಗಿದ್ದಾರೆ. ಸೊ ನಾವು ಆಗದಿಂದ ಅವರನ್ನು ಮೆಸ್ಸಿ ಅಂತ ಟ್ರೋಲ್ ಮಾಡ್ತಿದ್ದೇವೆ. ಬಟ್ ಅವರು ಈಗ ಗೊತ್ತಾಯಿತು, ಅವರು ಮೈಸೂರು ಕಾಲೇಜಲ್ಲಿ MBA ಮಾಡ್ತಿದ್ದಾರೆ. ಅದೇ ರೀತಿ ಅವರು ಯೂನಿವರ್ಸಿಟಿ ಲೆವೆಲ್ ಮೆಡಲ್ ಹೋಲ್ಡರ್ ಅಂತ. ಸೊ 400 ಅಥ್ಲೀಟ್ ಅಂತೆ ಅವರು. ಹಾಂ, ಹಾಗೆ. ಸೊ ನಾವು ಕೂಡ ಹತ್ತಾ ಇದ್ದೇವೆ. ಈ ಸೈಡಿಂದ ನಿಜವಾಗಿ ಸಹ ಸ್ವಲ್ಪ ಬಂಡೆಕಲ್ಲೆಲ್ಲ ಜಾಸ್ತಿ ಉಂಟು. ಆ ಸೈಡಿಂದ ಆದರೆ ನಿಮಗೆ ಕಾಡು ಮತ್ತು ಹೀಗೆ ಖಾಲಿ ದಾರಿ ಎಲ್ಲ ಸಿಗ್ತದೆ, ಅಂದರೆ ಹುಲ್ಲು ದಾರಿ ಎಲ್ಲ ಸಿಗ್ತದೆ. ಈ ಸೈಡ್ ಬಂಡೆಕಲ್ಲೇ ಜಾಸ್ತಿ ಫೀಲ್ ಆಗ್ತಾ ಉಂಟು. ಒಂದು ಚೂರು ಆಚೆ ಈಚೆ ಮಾರಿದ್ರೆ ಗೋವಿಂದ ಹೇಳ್ಬೇಕಷ್ಟೇ. ಅದು ಕುಮಾರ ಪರ್ವತದಿಂದ ಬರುವ ದಾರಿ. ಅಲ್ಲಿಂದ ಅವರು ಸೀದಾ ನಮ್ಮ ಜೊತೆ ಈ ಕಡೆಗೆ ಬರಬೇಕಾಗುತ್ತೆ. ಈ ಕಡೆ ಹೋದರೆ ಸೀದಾ ಕುಮಾರ ಪರ್ವತದ ಪೀಕಿಗೆ ರೀಚ್ ಆಗ್ತದೆ. ಸೊ ಇಲ್ಲಿನೇ ಸ್ವಲ್ಪ ವ್ಯೂ ಪಾಯಿಂಟ್ ಎಲ್ಲ ಕಾಣ್ತಾ ಇದೆ, ನೋಡ್ಬೋದು. ಇಲ್ಲೆಲ್ಲ ಹತ್ತಾ ಇದ್ದಾರೆ ನೋಡಿ, ಇವರೆಲ್ಲ ಮೆಸ್ಸಿ ಟೀಮೇಟ್ಸ್ ಅಂತೆ. ಅವ್ರು ಸಹ ಎಲ್ಲ ಅಥ್ಲೀಟಾ? ಹಾಂ ಓಕೆ. ಸೊ ಇನ್ನೂ 2 ಕಿಲೋಮೀಟ್ರ್ ಇದೆ, 2 ಕಿಲೋಮೀಟ್ರ್ ಹತ್ತಬೇಕು. ಅಬ್ಬಾ, ಇದೀಗ ಈ ವರ್ಷದ್ದು ಲಾಸ್ಟ್ ಟ್ರೆಕ್. ಇದಾದಮೇಲೆ ಇನ್ನು ನಾಳ್ದಂತೂ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಆ್ಯಂಡ್ ಪ್ರಾಜೆಕ್ಟ್ ವರ್ಕ್ಸ್ ಇದೆ ಆ್ಯಂಡ್ ಇನ್ನೂ ಬೇರೆ ಬೇರೆ ಕೆಲಸ ಎಲ್ಲ ಉಂಟು. ಅದರೆಡೆಯಲ್ಲಿ ಇನ್ನು ಫೈನಲ್ ಸೆಮ್ ಕೂಡ. ಸೊ ಲೈಫ್ ತುಂಬ ಟೈಟ್ ಆಗ್ಬೋದು. ಎಂತ ಇಷ್ಟು ಹತ್ತಿರದಲ್ಲಿ ಇದು ಫಸ್ಟ್ ಪ್ಲಾಸ್ಟಿಕ್ ನಮಗೆ ಸಿಕ್ಕಿರೋದು. ಸೊ ಅದನ್ನು ಕೂಡ ನಮಗೆ ಕಾಣಲಿಲ್ಲ, ಅದು ನಮ್ಮ ಮೆಸ್ಸಿ ಅವರಿಗೆ ಕಂಡದ್ದು. ಅದು ಸೋಮರ್ಪೇಟೆ ರೋಡು, ಆ ಕಡೆ ಹೋದರೆ ಸುಬ್ರಹ್ಮಣ್ಯ ರೋಡು, ಆ್ಯಂಡ್ ಈ ಕಡೆ ಹೋದರೆ ಪೀಕು. ಇಲ್ಲಿ ನೋಡ್ಬೋದು, ಇದು ಶೇಷ ಪರ್ವತ. ಇದು ಸುಬ್ರಹ್ಮಣ್ಯದಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದರೆ ಈ ಶೇಷ ಪರ್ವತ ಸಿಗುತ್ತೆ. ಈ ಕಡೆಯಿಂದ ಬಿದ್ನಾಳಿಂದ ಬಂದರೆ ಏನು ಸಿಗಲ್ಲ. ಸೊ ನೀವು ಸುಬ್ರಹ್ಮಣ್ಯ ಸೈಡಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದರೆ ಈ ಶೇಷ ಪರ್ವತ ಎಲ್ಲ ಸಿಗುತ್ತೆ. ಆ್ಯಂಡ್ ಈ ಕಡೆಯಿಂದ ಬಿದ್ನಾಳಿಂದ ಬರೋದಾದರೆ ಈ ಕಡೆಯಿಂದ ರೂಟ್ ಬಂದು ಜಾಯ್ನ್ ಆಗುತ್ತೆ, ಇದು ಈ ಕಡೆಯಿಂದ. ಸೊ ದಿಸ್ ಈಸ್ ದ ವೇ ಟು ಪೀಕ್. ಕೊನೆಗೆ ನಾವು ಕುಮಾರ ಪರ್ವತದ್ದು ಪೀಕನ್ನು ರೀಚ್ ಆಗಿದ್ದೇವೆ. ಇಲ್ಲಿ ಬ್ಯಾಕ್ ಸೈಡೆಲ್ಲ ಇದೆಲ್ಲ ಉಂಟು, ಕಲ್ಲಿನ ಪರ್ವತ ಇಂಥ ಕಲ್ಲಿದೆಲ್ಲ ಕಟ್ಟಿಟ್ಟಿದ್ದಾರೆ. ಸೊ ಹಬ್ಬ, ಫೈನಲಿ ರೀಚ್ ಡೆಸ್ಟಿನೇಷನ್. ಇದರ ಮೇಲೆಲ್ಲ ಅವತ್ತು ನಾವು ಫೋಟೋ ಎಲ್ಲ ತೆಗೆದಿದ್ದೆವು. ಉಲಾಯ್ದಾಯ್ತು ಅನ್ನೋದು ತೋಜು ನಿಜ್ಜಿ. ಒಳಗಡೆ ಶಿವನ ಟೆಂಪಲ್ ಉಂಟು ಹಾಗೆ. ಸೊ ಇಸ್ ದ ಫೈನಲ್ ವ್ಯೂ ಪಾಯಿಂಟ್ ಗೈಸ್. ಇದು ಕೊನೆಯ ವ್ಯೂ ಪಾಯಿಂಟ್.
ಇದು ಕುಮಾರ ಪರ್ವತಕ್ಕೆ ಬಂದರೆ ಇದು ಕೊನೆಯಲ್ಲಿ ಸಿಗ್ತದೆ. ಸೊ ಇಲ್ಲಿಂದ ಸೋಮವಾರಪೇಟೆ ಎಲ್ಲ ಫುಲ್ಲು ಚೆಂದ ಕಾಣ್ತದೆ. ಇಲ್ಲಿ ಫುಲ್ಲು ಮೋಡ ಸ್ವಲ್ಪ ಕವಿದಿರೋದ್ರಿಂದ ಅಷ್ಟು ಕಾಣ್ತಾ ಇಲ್ಲ, ಇಲ್ಲದ್ರೆ ತುಂಬ ಚೆಂದಾಗಿ ಕಾಣ್ತದೆ. ಗಾಳಿ ಆನ್ ಇಂಚು ಗಾಳಿ ಜಾಗ ಕಾಣಿಸ್ತಿದೆ, ಬಟ್ ಏನಂತ ಕಾಣಿಸ್ತಿಲ್ಲ. ಗಾಳಿ ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿದ್ದಾರೆ ಅಂತ ಕಾಣಿಸ್ತಿದೆ. ಹಾಂ, ಅದೇ ಪ್ಲೇಸ್ ಬಾವಾ. ಪಾರ್ಕ್ ಮಾಡಿದ್ದಾರೆ ಹೌದು, ನಾವು ಗಾಡಿ ಪಾರ್ಕ್ ಮಾಡಿದ ಪ್ಲೇಸ್ ಇದು ನೋಡಿ. ಅಲ್ಲಿಂದ ನಾವು ಪಾರ್ಕ್ ಮಾಡಿ ಈ ಟಾಪಿಗೆ ಬಂದಿದ್ದೇವೆ. ಸೊ ನೋಡಿ, ಇಲ್ಲಿದ್ದೇವೆ. ಗಾಡಿ ಪಾರ್ಕ್ ಮಾಡಿದ್ದಾರೆ. ಗಾಡಿ ನೋಡಿ, ಇದು ಟೆಂಪೋ ಎಲ್ಲ ನಿಂತಿತ್ತು. ಹೌದು, ನಮ್ಮ ಗಾಡಿ ತೋಜಿನ ನಮ್ಮ ಪಾರ್ಕ್ ಅಂತಾರೆ. ನಮ್ಮ ಇಂಚಿ ಕೊಣದು ಅವಲ್ಲಿ ಕಾರ್ ಉಂಟು ಅದನ್ನ. ಹಾಂ, ನೆಕ್ಸಾನ್ ಕರೆಕ್ಟ್ ನಮ್ಮ ಇಚ್ಚಿ ಅವಲ್ಲಿ ನೆಕ್ಸಾನ್ ನಮ್ಮಲ್ಲಿ ಅಂತ ಅದನ್ನ ಬೈಕ್ ಬ್ರೇಕ್ ಆಗಿದೆ. ಹಾಂ ನೋಡಿ ಗೈಸ್, ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ ಪ್ಲೇಸು ಇಲ್ಲಿ ನೋಡಿ. ಅದೆಷ್ಟು ದೂರ ಉಂಟು. ಈಗ ನಾನು 10x ಹಾಕಿದ್ದೇನೆ ಕ್ಯಾಮರಾದಲ್ಲಿ, ಅಂದರೆ ಅಷ್ಟು ಕ್ಲಾರಿಟಿ ಇಲ್ಲ ನೋಡಿ. ಅಲ್ಲಿಂದ ನಾವು ಟ್ರೆಕ್ಕಿಂಗ್ ಕಾಲ್ ಮಾಡಿ ಇಲ್ಲಿಂದ ಬಂದು ಈಗ ನಾವು ಇಲ್ಲಿ ಮೇಲೆ ಕೂತ್ಕೊಂಡಿದ್ದೇವೆ. ಅಲ್ಲಿಂದ ಇಲ್ಲಿಗೆ ಪೀಕಿಗೆ ಬರಬೇಕಾದ್ರೆ ಬರೀ 7 ಕಿಲೋಮೀಟರ್ ಅಂತೆ. ಸೊ ಇಟ್ಸ್ ಅನ್ಬಿಲೀವಬಲ್, ರಿಯಲಿ ನಂಬಲಿಕ್ಕೆ ಆಗೋದಿಲ್ಲ, ಬರೀ 7 ಕಿಲೋಮೀಟರ್. ಆ್ಯಂಡ್ ಅದು ಕೂಡ ಆ ಕಡೆಯಿಂದ ಸುಬ್ರಹ್ಮಣ್ಯದಿಂದ ಬುಕ್ಕೆಲ್ಲ ಜಾಸ್ತಿ ಉಂಟದ. ಸೊ ಫ್ರಮ್ ದ್ಯಾಟ್ ಸೈಡ್ ತುಂಬ ಲೆಂತಿ ಉಂಟು ಟ್ರೆಕ್, ಅದು ಕೂಡ 12 ಕಿಲೋಮೀಟರ್ ಅಂತೆ. ಸೊ ಅಂದರೆ ಫೀಲ್ಸ್ ವೆರಿ, ಅಂದರೆ ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತದೆ. ಜಾಸ್ತಿ ಇದೆ ಅಂತ ಅನ್ನಿಸ್ತದೆ, ಅಂದರೆ ಹತ್ತಿ ಅಂದರೆ ನಮಗೆ ಸ್ಟ್ರೈಟ್ ರೋಡಲ್ಲಿ ನಡೆದ ಹಾಗೆ ಟ್ರೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಬೈಕ್ ಅವಲ್ಲ, ಕಾರು ನೆಕ್ಸಾನ್ ಎಲ್ಲ ಗಾಡಿ ಎಲ್ಲ ಎಲ್ಲಿ ಪಾರ್ಕ್ ಮಾಡಿದ್ದೇವೆ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ಅಂತೆಲ್ಲ ಹುಡುಕ್ತಾ ಇದ್ದಾರೆ. ನೋಡಬೇಕಾದ್ರೆ ಸ್ವಲ್ಪ ನೋಡ್ಬೋದು, ಒಳ್ಳೆ ಆ್ಯನಿಮೇಷನ್ ಅಥವಾ ಒಂದು ಪೇಂಟಿಂಗ್ ಮಾಡಿದ ರೀತಿ ಕಾಣ್ತಾ ಉಂಟು ಇಲ್ಲಿಂದ. ಕ್ಯಾಮ್ರಾದಲ್ಲಿ ಹೇಗೆ ಕವರ್ ಆಗ್ತದೆ ಗೊತ್ತಿಲ್ಲ, ಬಟ್ ಹೀಗೆ ಡೈರೆಕ್ಟ್ ಕಣ್ಣಲ್ಲಿ ನೋಡುವಾಗ ಏನೋ ಪೇಂಟಿಂಗ್ ಆ ಕೆಳಗಡೆ ಅಥವಾ ಆ್ಯನಿಮೇಷನ್ ಏನೋ ಮಾಡಿದ್ದಾರೆ, ಆ ಟೈಪ್ ಕಾಣ್ತಾ ಉಂಟು. ಇಟ್ಸ್ ರಿಯಲಿ ಅವೇಸಮ್ ಟು ಸಿ. ಇಲ್ಲ ಎಲ್ಲ ಸ್ಟ್ರೇಂಜರ್ಸ್ ಎಜುಕೇಶನ್ ಅನ್ನೋ ಜೈಲಿನಲ್ಲಿ 15 ವರ್ಷ ಓಡೋಗುವುದು, ಪ್ರೀತಿ ಪ್ರೇಮದ ಗುಂಪಿನಲ್ಲಿ 15 ವರ್ಷ ಕೈ ಜಾರುವುದು, ಕೆಲಸ ಹುಡುಕೋ ಗೋಳಿನಲ್ಲಿ ಇನ್ನುಳಿದ ವರ್ಷ ಸವಿದೋಗುವುದು, ಫ್ಯಾಮಿಲಿಯ ಜಂಜಾಟದಲ್ಲಿ ತಿರುಗಿ ನೋಡು ಹೋಗೋ ದಿನ, ನಿನಗೆ ಉಳಿಯೋದ್ 3 ದಿನ, ಈ ಸತ್ಯ ನಿನಗೆ ತಿಳಿಯೋ ದಿನ, ನೀ ಕಟ್ಟುವೆ ಗಂಟು ಮೂಟೇನಾ. ಸೊ ಸಾಂಗ್ ಶೂಟ್ ಎಲ್ಲ ಈಗ ಮುಗಿದಿದೆ, ತುಂಬ ಜನ ಸೇರಿಕೊಂಡಿದ್ರು. ಆ್ಯಂಡ್ ಈ ವಿಡಿಯೋ ಪ್ರಜ್ವಲ್ ಅನ್ಫಿಲ್ಟರ್ಡ್ ಚಾನಲಲ್ಲಿ ಬರ್ತದೆ. ಸೊ ಈಗ ನಾವು ಪೀಕಿಂದ ಕೆಳಗಡೆ ಹೊರಟಿದ್ದೇವೆ, ಎಲ್ಲ ಫುಲ್ಲು ವೀಡಿಯೋ ಎಲ್ಲ ಮಾಡಿ ಸಾಂಗ್ ಇದ್ದು ಈಗ ಸೀದಾ ಕೆಳಗೆ ಹೋಗ್ತಾ ಇದ್ದೇವೆ. ಎಲ್ಲ ಸಾಂಗ್ಗೆ ನಾವು ಒಂದು 4 ಜನ ಪ್ಲ್ಯಾನ್ ಮಾಡಿದ್ದು. ಸೊ ಅದಾದಮೇಲೆ ನಮ್ಮ ಮೆಸ್ಸಿ ಅವರು ಇದ್ರಲ್ಲ, ಅವರನ್ನು ಜೊತೆಗೆ ಕರ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಒಬ್ಬೊಬ್ಬರೇ ಬಂದರು, ಸುಮಾರು ಒಂದು 10-15 ಜನ ಕೂತ್ಕೊಂಡು ಸಾಂಗ್ ಹೇಳಿದ್ವಿ. ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ಅದನ್ನು ಆದರೆ ಆ ವಿಡಿಯೋವನ್ನು, ಆ ಕ್ಲಿಪ್ಪನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೇನೆ. ಸೊ ಹಾಗೆ. ಆ್ಯಂಡ್ ಇನ್ನು ಕೆಳಗಡೆ ಹೋಗಿ ಬೇಸಲ್ಲಿ ಶೂಟ್ ಮಾಡುವ. ಇನ್ನು ಹೋಗ್ತಾ ಏನೆಲ್ಲ ಕಂಟೆಂಟ್ ಸಿಗ್ತದೆ ಅದನ್ನೆಲ್ಲ ಕವರ್ ಮಾಡ್ತಾ ಹೋಗ್ತೇವೆ. ಮಾರ್ಗ ಆ ರೀತಿ ಇದೆ ಯಪ್ಪ. 1 ಕಿಲೋಮೀಟರ್ ಅಷ್ಟರಪ್ಪ ಇಳ್ದಾಯಿತು. ಹತ್ತಬೇಕಾದ್ರೆ ಎಲ್ಲ 1 ಕಿಲೋಮೀಟ್ರಿಗೆ ಒಂದು ಸ್ಟಾಪ್ ಎಲ್ಲ ತಗೊಳ್ತಾ ಇದ್ದೆವು. ಈಗ ಇಳಿಬೇಕಾದ್ರೆ ಎಂತ ಸಹ ಬಚ್ಚುದೆಲ್ಲ ಎಂತ ಇಲ್ಲ. ಸೊ ಪುಡರ ಬರ್ತೀನಿ ನಮ್ಮ ಇಲ್ಲಡೆ ಬೈ ಪುಡರ ಪೋಯಾಗಿ ಮಿತ್ತು ಪೋಯ ಪ್ರದೀಪ. ಇನ್ನೊಂದು ಸರ್ತಿ ಮೇಲೆ ಹೋಗೋಣ ಬೇಡ. ಎಲ್ಲರಿಗೂ ಹತ್ತುದು ಅಂತ ಹೇಳಿದರೆ ತುಂಬ ಇದು ಬಡಿತದೆ, ಇಳಿಯೋದು ಗೊತ್ತೇ ಆಗೋದಿಲ್ಲ, ಸೀದಾ ಇಳ್ಕೊಂಡು ಹೋಗುದಲ್ಲ. ಹಾಗೆ ಅಷ್ಟೊಂದು ಸುಸ್ತು ಕೂಡ ಎಂತ ಆಗೋದಿಲ್ಲ, ಕಾಲು ಕೂಡ ಬೇಕಾದಾಗೆ ಕೇಳ್ತದೆ. ಹತ್ತುವಾಗ ಕಾಲೆಲ್ಲ ಎಲ್ಲೆಲ್ಲಿ ಹೋಗ್ತದೆ ಸ್ವಲ್ಪ ಜಾಸ್ತಿ ಹತ್ತಿ ಬಚ್ಚಿದ್ರೆ ಎಲ್ಲ, ಅಲ್ಲ ಪ್ರದೀಪ ಏನು ಹೇಳ್ತೀರಿ? ಹಾಂ ಅಲ್ಲ, ನಾವು ಹತ್ತಬೇಕಾದ್ರೆ ಈ ಬಂಡೆಗಳನ್ನೆಲ್ಲ ತುಂಬ ಆರಾಮದಲ್ಲಿ ಹತ್ತುಕೊಂಡು ಬಂದಿದ್ದೇವೆ. ಈಗ ಇಳಿಬೇಕಾದ್ರೆ ಹೇಗೆ ಆಗ್ತದೆ ಅಂತ ನೋಡಬೇಕಷ್ಟೇ. ಸೊ ಈಗ ಇಳಿಕೆ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಮೆಸ್ಸಿ ಅವರಂತೂ ಮುಂಚೂಣಿಯಲ್ಲಿದ್ದಾರೆ, ದೂರಲ್ಲಿ ಹೋಗ್ತಾ ಇದ್ದಾರೆ ನೋಡ್ಬೋದು. ನಾವು ಹಿಂದೆಯಿಂದ ನಿಧಾನವಾಗಿ ಹೋಗ್ತಾ ಇದ್ದೇವೆ. ಆ್ಯಂಡ್ ಅವರು ಅಥ್ಲೆಟ್ ಆಗಿರೋದ್ರಿಂದ ಅಷ್ಟು ಫಾಸ್ಟ್ ಇದ್ದಾರೆ. ನಾವು ಹೀಗೆ ಅಪರೂಪಕ್ಕೊಮ್ಮೆ ಆಚೆ ಈಚೆ ಓಡೋದು ಅದು ಇದು ಮಾಡೋದರಿಂದ ನಿಧಾನವಾಗಿ ಇಳಿತಾ ಇದ್ದೇವೆ. ಆ್ಯಂಡ್
ನಿಜವಾಗ್ಲೂ ತುಂಬ ಡೀಪ್ ಅಂತ ಅನ್ನಿಸ್ತಾ ಇದೆ ನೋಡಿ. ಪ್ರದೀಪ್ ಎಂಚ ಜಪ್ಪಲಿಯಾ? ಸೊ ಈ ರಾಕಲ್ಲೆಲ್ಲ ಹತ್ತುದು ನಿಜವಾಗಿ ಸಹ ತುಂಬ ಸುಲಭ, ಆದರೆ ಇಳಿಯುವುದು ಅಷ್ಟು ಈಸಿ ಅಂತ ಇಲ್ಲ. ನಿಜವಾಗಿ ಕೂಡ ನಾನು ಈಗ ಅಲ್ಲಿಂದ ಇಳ್ಕೊಂಡು ಬಂದದ್ದು. ಇಟ್ ವಾಸ್ ವೆರಿ ಟಫ್. ಅಂದರೆ ಹೇಗೆ ಅನಿಸ್ತದೆ ಅಂತ ಹೇಳಿದರೆ ಫ್ರಂಟಿಗೆ ಎಳ್ದಾಗೆ ಅನಿಸ್ತದೆ. ಸೊ ವಿ ಹ್ಯಾವ್ ಟು ಕೇರ್ಫುಲ್ ಅಬೌಟ್ ಇಟ್. ಆ್ಯಂಡ್ ನಾವು ತುಂಬ ಎಷ್ಟು ಲೀನ್ ಬ್ಯಾಕ್ ಆಗ್ತೇವೆ ಅಷ್ಟು ನಿಮಗೆ ಸ್ವಲ್ಪ ಹೋಗ್ಲಿಕ್ಕೆ ಸ್ವಲ್ಪ ಆರಾಮಾಗ್ತದೆ. ಆ್ಯಂಡ್ ಹಾಗೆ ಇದು ಸ್ವಲ್ಪ ಫ್ರಂಟಾಗಿ ಹೀಗೆ ಬಗ್ಗಿದ್ರು ಕೂಡ ಎಲ್ಲರೂ ಜಾರಿತು ಅಂತ ಹೇಳಿದರೆ ಫುಲ್ ಬಂಡೆಕಲ್ಲು, ಮತ್ತು ಪೆಜ್ಜಲಿಕ್ಕೆ ಅಂತ ಸಿಗಲಿಕ್ಕಿಲ್ಲ, ಹಾಗೆಲ್ಲ ಸಂಗತಿ. ನಾವು ಫೋನಾಗ ಈ ಮೈಟೆ ಹೋಗಿಲ್ಲ ಹತ್ತ ಮಾಮ, ನಮ್ಮ ನೆಟ್ಟೆ ಬರ್ತೇನೆ ಸರ್ತ ಅಂದು. ನಾವು ಹೋಗುವಾಗ ಇಲ್ಲೇ ಸ್ಟ್ರೈಟ್ ಹತ್ಕೊಂಡು ಹೋಗಿದ್ದೇವೆ. ಸೊ ಇಳಿಬೇಕಾದ್ರೆ ಈ ಡೀಪನ್ನು ನೋಡಬೇಕಾದ್ರೆ ನಿಜವಾಗಿ ಸಹ ಇಲ್ಲ ಇದಾಗಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಸೊ ನಾವು ಬೇರೆ ಸೈಡ್ ರೂಟಿಂದ ಬಂದೇವೆ. ಅಂದರೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅಂತ. ಓಹ್ ಹೌದು, ರಿಸ್ಕ್ ತಗೊಳ್ಳೋದು ರಸ್ಕ್ ತಿನ್ನುವಷ್ಟು ಸುಲಭ ಅಲ್ಲ ನಿಜವಾಗಿ ಸಹ. ನಾವು ತುಂಬ ಕೇರ್ಫುಲ್ ಆಗಿರಬೇಕಾಗ್ತದೆ. ಬಿದ್ದು ಕೈಕಾಲೆಲ್ಲ ಮುರ್ಕೊಂಡ್ರೆ ಮತ್ತೆ 2-3 ತಿಂಗಳು ಹಾಸ್ಪಿಟ್ಲಲ್ಲಿ ಬೆಡ್ ರಿಟರ್ನ್ ಆಗಬೇಕಾಗ್ತದೆ. ಹೌದು. ನೀವು ಕುಂದಾಪುರ? ಈ ಇದನ್ನು ಹತ್ತುವಾಗ ಆಗ ಹತ್ತಬೇಕಾದ್ರೆ ಸೀದಾ ಸುಯಿ ಅಂತ ಹತ್ತಿಕೊಂಡು ಹೋಗಿದ್ದೇವೆ. ಬಟ್ ಈಗ ಇಳಿಬೇಕಾದ್ರೆ ನಿಜವಾಗಿ ಸಹ ತುಂಬ ಡೇರಿಂಗ್ ಉಂಟಿದು, ಅಷ್ಟು ಈಸಿ ಅಂತೆಲ್ಲ. ಆ್ಯಂಡ್ ಸುಮಾರು ಅಲ್ಲಿ ರೋಲಿಂಗ್ ಕಲ್ಲೆಲ್ಲ ಉಂಟು, ರೋಲ್ ಆಗ್ತದೆ ಅದು. ಸೊ ವಿ ಹ್ಯಾವ್ ಟು ಸಿ ದ್ಯಾಟ್. ಇಲ್ಲಿದು ವ್ಯೂಸ್ ನೋಡಿ ಗಾಯ್ಸ್, ಮಾತಾಡಲಿಕ್ಕೆ ಆಗ್ತಿಲ್ಲ, ನೀರೆಲ್ಲ ಖಾಲಿಯಾಗಿದೆ, ದೊಂಡೆಲ್ಲ ಪಸೆ ಆಜಿದೆ, ಅಂಟ್ತಾ ಉಂಟು ಮಾತಾಡುವಾಗ ಹಾಗೆ ಹೊರಟಿದೆ. ಈಗ ಆಗೋದು ನಮ್ಮ ಇನ್ನೊಂದು ಟಫೆಸ್ಟ್ ಬಂಡೆ ಇತ್ತಲ್ಲ, ಹಗ್ಗ ಹಿಡ್ಕೊಂಡು ಹತ್ತುವಂಥದ್ದು, ಆ ಬಂಡೆಯ ಪ್ಲೇಸಿಗೆ ಬಂದಿದ್ದೇವೆ. ನೋಡ್ಬೋದು ಇಲ್ಲಿ ಆಗ ನಮಗೆ ಹಾವು ಸಿಕ್ಕಿದಂಥ ಪ್ಲೇಸ್. ಮಾವ ಇಳಿಲಿಕ್ಕೆ ಶುರು ಮಾಡಿದ್ದಾರೆ, ಹಾಗೆ ಉಳಿದವರೆಲ್ಲ ಇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಸಹ ಇನ್ನು ಇಳಿಯುವ. ಅಲ್ಲುಂಟು ಅಲ್ಲಿ ಜಾರು. ಇಲ್ಲಿ ಪ್ರಜ್ವಲ್ ಅವರು ಇಳಿತಾ ಇದ್ದಾರೆ. ಸೊ ಅವ್ರು ಚಪ್ಪಲ್ ಸ್ಲೈಡ್ಸ್ ಹಾಕಿದ್ದಾರೆ ನೋಡಿ, ನೋಡ್ಬೋದು ಯಾವ ಥರ ಇಳಿತಾರೆ ಅಂತ ನೋಡುವ. ನೀವು ನೋಡ್ತಿರ್ಬೋದು ಅಲ್ಲಿ ಯಾವುದೇ ಥರ ಹಗ್ಗ ಕೂಡ ಕೊಡಲಿಲ್ಲ, ಅಲ್ಲಿ ಮೇಲೆ ಎಲ್ಲ ಹಗ್ಗ ಕೊಟ್ಟಿದ್ದಾರೆ ಇಳಿಲಿಕ್ಕೆ, ಇಲ್ಲಿ ನೋಡ್ಬೋದು ಈ ಥರ. ಬಟ್ ಇಲ್ಲಿ ಇಳಿಲಿಕ್ಕೆ ಯಾವುದೇ ಥರ ಹಗ್ಗ ಇಲ್ಲ, ಇದು ಯಾವುದೊಂದು ಮರದ ದಿಮ್ಮಿ ಇಟ್ಟಿದ್ದಾರೆ, ಬಟ್ ಗ್ರಿಪ್ ಕೂಡ ಇಲ್ಲ. ಇಲ್ಲಿ ಮೂಲೆ ಪೋದು ಅಂದಂದು ಇಲ್ಲೇ ಹೋಗ್ಲಿಕ್ಕೆ ಇರೋದು ದಾರಿ. ಬಟ್ ಈ ನೀರೆಲ್ಲ ಬಂದು ಹೋಗಿರೋದ್ರಿಂದ ಇಲ್ಲಿ ಮರ ಹಾಕಿದ್ದಾರೆ. ಐ ಥಿಂಕ್ ಮೊದಲೆಲ್ಲ ಅವರು ಈ ಕಡೆಯಿಂದ ಹೋಗ್ತಿದ್ರು ಅಂತ ಕಾಣಿಸ್ತದೆ, ಗ್ರಿಪ್ ಕೂಡ ಸಿಕ್ತಿಲ್ಲ. ನನ್ನ ಹಿಂದೆ ಬೇರೆ ಇಬ್ಬರು ಬರ್ತಿದ್ದಾರೆ, ಅವರು ಜಾರಿ ಬಿದ್ದರೆ ನಾನು ಕೂಡ ನೀವು ಜಾರಿ ಬಿದ್ದರೆ ನಾನು ಇಲ್ಲಿ ಬೀಳ್ತೇನೆ. ರಪ್ಪ ಹಾರಿ ಅಲ್ಲಿಗೆ. ಎಂತ ಫೈನಲಿ ನಾವು ಇಳಿದ್ವಿ ಇಲ್ಲಿಂದ. ಬರಲಿ ಪ್ರದೀಪ್ ಅವರೇ. ಇದು ಬಾಹುಬಲಿದು ದಿಮ್ಮಿ ಥರ ಬೋದಿತ್ತು ಆಗದು. ಫೈನಲಿ ನಾವೊಂದು 6 ಕಿಲೋಮೀಟ್ರ್ ಇಳ್ಕೊಂಡು ಬಂದೆವು. 6 ಕಿಲೋಮೀಟ್ರ್ ಆಗಲಿಲ್ಲಲ್ಲ, 5-5.5 ಆಗ್ತಾ ಬಂತು. ಇನ್ನೂ ಕೂಡ 1-1.5 ಕಿಲೋಮೀಟ್ರ್ ಬಾಕಿ ಉಂಟು. ಸಿಕ್ಕಾಪಟ್ಟೆ ಬುರ್ದೇ ಹೋಯ್ತು, ಅರ್ಧಷ್ಟು ಮುಟ್ಟುವುದಿಲ್ಲ ಕೆಳಗಡೆ. ಯಪ್ಪ, ಒಮ್ಮೆ ಮುಟ್ಟಿದ್ರೆ ಸಾಕೋದಾಗಿದೆ. ಅಂದರೆ ಬೆಳಗಿಂದ ನೀರಿಲ್ಲ, ಮತ್ತು ನೀರೆಲ್ಲೊಂದು ಕಡೆ ಕುಡ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ನಮ್ಮ ತಿಂಡಿ, ಈ ಬೇರೆ ತಿಂಡಿ ಎಲ್ಲ ತಂದ ತೊಟ್ಟೆ ಎಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ಇಲ್ಲದಿರೋದ್ರಿಂದ ಅದನ್ನೆಲ್ಲ ಅಲ್ಲೇ ಇಟ್ಟು ಬಂದೇವೆ. ಸೊ ಅದನ್ನು ಅಲ್ಲಿ ಹೋಗಿ ತಿನ್ನಬೇಕಷ್ಟೇ. ಹೊಟ್ಟೆ ಅಪ್ಪ, ಬೆಳಿಗ್ಗೆ ಒಂದು 4-5 ಗಂಟೆಗೆ ತಿಂದದ್ದು ನೆನಪು. ಅದಾದಮೇಲೆ ಎಂತ ತಿನ್ನಲೇ ಇಲ್ಲ. 1 ಕಿಲೋಮೀಟ್ರ್ ಇದೆ ಇನ್ನು, ಕೊನೆಯ 1 ಕಿಲೋಮೀಟರ್. ನಮ್ಮ ಜೊತೆ ಇದ್ದವರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ನಾವು ಸ್ವಲ್ಪ ಬೇಗ ಬಂದು ಇಲ್ಲಿ ಸ್ವಲ್ಪ ರೆಸ್ಟ್ ಎಲ್ಲ ತಗೊಳ್ತಾ ಇದ್ದೇವೆ. ಒಮ್ಮೆ ಗಾಡಿ ಹತ್ರ ಮುಟ್ಟಿದರೆ ಸಾಕು ಅಂತಾಗಿದೆ. ಹಸಿವಲ್ಲಿ ಯಪ್ಪ, ಎಲ್ಲ ಮರ ಎಲ್ಲ 4-5 ಕಾಣ್ತಾ ಉಂಟು. ಅಲ್ಲ, ಇರಲಿಕ್ಕೆ ಸಹ ಅಷ್ಟೇ ಉಂಟು ಇಲ್ಲಿ ಮರ, ನೋಡ್ಬೋದು. ಆದರೆ ಸಹ ಒಂದು ಅಷ್ಟು ಹಸಿವಾಗ್ತಾ ಉಂಟು. ಹಾಗೆ ಈಗ ಪ್ರದೀಪ್ರವರ ಬ್ಯಾಗಲ್ಲಿ ಬನ್ನು ಮತ್ತು ಅಲ್ಲಿಂದ ತಂದ ಅವಲಕ್ಕಿ ಉಂಟು. ಹಾಗೆ ಅದು ಬಜ್ಜಿಲನ್ನು ಹೇಗಾದ್ರು ಮಾಡಿ ಈಗ ಖಾಲಿ ಮಾಡಬೇಕು. ಖಾಲಿ ಆಗ್ತದೆ, ಅದು ಆಗ್ತದೆ. ಬಿಟ್ಟರೆ ಒಬ್ಬರೇ ಯಾರಾದರೂ ತಿಂದು ಗ್ಯಾರಂಟಿ ಖಾಲಿ ಮಾಡ್ತಾರೆ. ನಾವೀಗ ಮುಂದೆ ಇದ್ದೇವೆ, ನಾವೀಗ ಮುಂದೆ ಹೋಗಿ ಸ್ವಲ್ಪ ಕಾಯುವ ಅಂತ ಅವರಿಗೆ. ಅಂದರೆ ಬಚ್ತದೆ, ಹಾಗೆ ಸ್ವಲ್ಪ ಬೇಗ ಹೋಗಿ ರೆಸ್ಟ್ ಮಾಡುವ ಅಂತ.
ಹೋಗೋ ವೇಗ ಒಂದೇ ರೀತಿ ಆದರೂ ಸಿಗೋ ರೆಸ್ಟ್ ಜಾಸ್ತಿ ಆಗ್ತದೆ. ಆಗದು ಬಾಹುಬಲಿದು ಬೋಟ್ ಬಂದಿದೆ, ಸಿಕ್ಕಿದೆ. ಇಲ್ಲಿ ಎಲ್ಲ ಬರ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಎಲ್ಲ. ನಾವು ಸ್ವಲ್ಪ ಮುಂಚೂಣಿಯಲ್ಲಿದ್ದೇವೆ. ಫೈನಲಿ ನಾವು ಬೇಸ್ಮೆಂಟ್ ಹತ್ರ ರೀಚ್ ಆಗಿದ್ದೇವೆ. ಈಗ ಇಬ್ಬರೇ ಇರೋದು, ನಾನು ಮತ್ತು ಪ್ರದೀಪ ಇಬ್ಬರು ಮಾತ್ರ ಬೇಸ್ಮೆಂಟ್ ಹತ್ರ ರೀಚ್ ಆಗಿದ್ದೇವೆ. ಈಗ ಹಾಗದು ಫಸ್ಟಿಗೆ ನಾವು ಹತ್ತಿದ್ದು ತೂಗು ಸೇತುವೆ ಬಂತು, ನೋಡಿ ತೋರಿಸ್ತೇನೆ. ನೋಡಿ ತೂಗು ಸೇತುವೆ ಬಂತು. ಈಗ ನಾವು ತೂಗು ಸೇತುವೆ ಹತ್ರ ರೀಚ್ ಆಗಿದೆ, ಇಬ್ಬರೇ ಇರೋದು, ಅವರೆಲ್ಲ ಬರಬೇಕಷ್ಟೇ. ಪ್ರದೀಪ್ ಅವರು ಹುಡುಕ್ತಾ ಇದ್ದಾರೆ ಎಲ್ಲಿದ್ದಾರೆ ಹಿಂದೆ ಅಂತ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವ. ಹಾಗೆ ಈ ಮರ ಉಂಟು, ಸ್ವಲ್ಪ ಹೊತ್ತು ಇದರಲ್ಲಿ ಕೂತ್ಕೊಳ್ಳುವ. ಫೈನಲ್ ನಾವು ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೇವೆ. ಈಗ ಮನೆಗೆ ಹೊರಡ್ತಾ ಇದ್ದೇವೆ. ಈಗ ನೋಡ್ಬೋದು, ನಾವು ಆಗ ಹತ್ತಿದ ಪೀಕ್ ನೋಡ್ಬೋದು. ಇಲ್ಲಿ ಇದೇ ಪೀಕನ್ನು ನಾವು ಆಗ ಹತ್ತಿದ್ದೆವು. ಈಗ ನೋಡುವಾಗ ಅದನ್ನು ಹೇಗೆ ಹತ್ತಿದೆ ಅಂತ ಆಗ್ತಾ ಉಂಟು. ಯಪ್ಪ, ಹತ್ತಿ ಇಳಿಬೇಕಾದ್ರೆ ಉಂಟಲ್ಲ, ಕಾಲೆಲ್ಲ ಬಚ್ಚಿ ಕಾಲೆಲ್ಲ ಒಂದು ಸೈಡ್ ಎಳಿತಾ ಉಂಟು. ಇದು ನಮ್ಮ 2026ರ ಕೊನೆಯ ಟ್ರೆಕ್ಕಿಂಗ್ ಆಗಿತ್ತು ಆ್ಯಂಡ್ ಕೊನೆಯ ಟ್ರಿಪ್ ಕೂಡ ಆಗಿತ್ತು. ನಿಜವಾಗಿ ಸಹ ಈ ಪೇಟೆಯ ಕಿರಿಕಿರಿಗಿಂತ ಉಂಟಲ್ಲ, ಈ ಹಳ್ಳಿಯ ನಿಶಬ್ದತೆ, ಹಳ್ಳಿಯ ಪರಿಸರ, ಹಳ್ಳಿಯ ಗಾಳಿ ಉಂಟಲ್ಲ, ಎಷ್ಟೋ ಖುಷಿ ಕೊಡುತ್ತದೆ. ಆ್ಯಂಡ್ ನಾವು ಹೋಗಬೇಕಾದ್ರೆ ಹೇಗೆ ಸನ್ರೈಸ್ನ ನೋಡ್ಕೊಂಡು ಹೋಗಿದ್ವು, ಅದೇ ಥರ ಬರಬೇಕಾದ್ರೆ ಸನ್ಸೆಟ್ ನಮಗೆ ಸಿಕ್ಕಿತು. ನಿಜವಾಗಿ ಸಹ ಈ ಟ್ರಿಪ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲೆಟ್ಸ್ ಸೇ ಟುಗೆದರ್. ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.